ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟೊಂದು ಗಣಪತಿ ಮೂರ್ತಿಗಳಿವೆ ಅಂತ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜ್ಯೋತಿ ಹಬ್ಬ ಬಂತು. ಹಾಗಾಗಿ ಈ ಸಂಭ್ರಮ ಸಡಗರ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ನೋಡಿ, ಸಣ್ಣದಾದ ಗಣಪತಿಯಿಂದ ಹಿಡಿದು ದೊಡ್ಡದಾದ ಗಣಪತಿ ಕೂಡ ಇದೆ. ಕೆಲವೊಂದು ಮನೆಯಲ್ಲಿ ಇಡುವಂಥ ಗಣಪತಿ, ಹಾಗೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇಡುವಂಥ ಗಣಪತಿ ಕೂಡ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರಿಗೆ ಈ ಗಣಪತಿ ಮೂರ್ತಿ ಮಾಡ್ತಾರಲ್ಲ, ಅವರಿಗೂ ಒಂದು ಕೆಲಸ, ಅವರಿಗೂ ಒಂದು ಉದ್ಯೋಗ, ಹಾಗೆ ಅವರಿಗೆ ಅದರ ಹಣವು ಕೂಡ ಸಿಗುತ್ತೆ. ನೋಡಿ, ಇದು ಇನ್ನು ಕಲರೆಲ್ಲ ಕೊಟ್ಟಿಲ್ಲ, ಕಲರ್ ಕೊಡಬೇಕು. ಎಷ್ಟೊಂದು ಗಣಪತಿ ಇದೆ ನೋಡಿ ಅಂತ ಹೇಳಿ. ಪ್ರತಿ ವರ್ಷ ಗಣಪತಿ ಬರ್ತದೆ ಹೋಗ್ತದೆ, ಹಾಗಂತ ಹೇಳಿ ಆ ಸಂಭ್ರಮಾಚರಣೆ ಎಲ್ಲವೂ ನಡೀತದೆ. ಆದರೆ ಆ ಧಾರ್ಮಿಕ ಭಾವನೆ ನಮ್ಮಲ್ಲಿ ಇದೆಯಾ ಅಂತ ನಾವು ಒಂದು ಸಲ ಪ್ರಶ್ನೆ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ನಾವು ಎಷ್ಟೊಂದು ಭಕ್ತಿ ಭಾವದಿಂದ ಗಣಪತಿಯ ಮೂರ್ತಿಯನ್ನು ಇಟ್ಟು ಅದರ ಏನು ಹಬ್ಬದ ಚ್ಯುತಿ ಬರಬಾರ್ದು ಅಂತೇಳಿ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತೀವಿ ಸರಿ. ಆದರೆ ನಮ್ಮ ನಂಬಿಕೆ ಅಂತ ಹೇಳೋದು ಅಷ್ಟೊಂದು ಬಲವಾಗಿಲ್ಲ. ಯಾರೋ ಒಬ್ಬ ಏನೋ ಒಂದು AI ವಿಡಿಯೋ ಮಾಡ್ತಾ ಅಂತ ಹೇಳಿ ಅದನ್ನು ನಾವು ನಂಬಿಡ್ತೀವಿ. ಅದು ನಿಜ ನಾವು ಸುಳ್ಳ ಅಂತ ನಮ್ಮಲ್ಲಿ ಒಂದು ಪ್ರಶ್ನಾರ್ಥಕ ಭಾವ ಅಥವಾ ಕ್ವಶನ್ ಮಾರ್ಕ್ ಬರೋದೇ ಇಲ್ಲ. ಇರಬಹುದು ಅಂತ ಹೇಳಿ ಬಂದುಬಿಡುತ್ತೆ ತಲೆಯಲ್ಲಿ. ಯಾಕಂತ ಹೇಳಿ ಈ ವಿಷಯ ಆ್ಯಕ್ಚುಲಿ ನಾವು ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಒಂದು ಹಬ್ಬದ ಸಂಭ್ರಮಾಚರಣೆ ಅದು ಹಬ್ಬದ ಥರನೇ ಇರಬೇಕು. ಆದರೆ ಈ ಜ್ಯೋತಿ ಹಬ್ಬದಲ್ಲಿ ನೋಡಿ, ಎಷ್ಟೊಂದು ನಾವು ಇದಕ್ಕೆ ಯಾವುದು ಗಣಪತಿ ಹಬ್ಬಕ್ಕೆ ತೊಂದರೆ ಆಗಬಾರ್ದು, ಚ್ಯುತಿ ಆಗಬಾರ್ದು ಅಂಥೇಳಿ ನಿಯಮ ನಿಷ್ಠೆಯಿಂದ ಮಾಡ್ತೀವಲ್ಲ, ಅದೇ ಥರ ಬೇರೆ ವಿಷಯದಲ್ಲಿ ಇಲ್ಲ ನಮ್ಮ ಭಾವನೆ. ನಮ್ಮ ಭಾವನೆ ಯಾವ ಥರ ಅಂತ ಹೇಳಿದ್ರೆ, ಯಾರೋ ಒಬ್ಬ ವಿಡಿಯೋ ಮಾಡ್ದ, ಯಾರೋ ಒಬ್ಬ ಏನು ಕತೆ ಕಟ್ಟಿದ, ಅದನ್ನು ನಂಬ್ಕೊಂಡು ಅದರ ಹಿಂದೆ ಹೋಗಿಬಿಡ್ತೀವಿ. ಕುರಿ ಒಂದರ ಹಿಂದೆ ಒಂದು ಹೋಗುತ್ತೆ ನೋಡಿ, ಅದೇ ಥರ ಹೋಗಿಬಿಡ್ತೀವಿ. ಕ್ವಶನ್ ಮಾರ್ಕ್ ಮಾಡೋ ನಮ್ಮ ಮನೋಭಾವನೆ ಬೆಳೆದಿಲ್ಲ. ಇದನ್ನು ಬೇರೆಯವರು ಅಂದರೆ ಸಮಾಜದಲ್ಲಿ ಬೇರೆಯವರು ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಹೆಸರು ಎತ್ತಿದ್ರೆ ಅವರಿಗೆ ಸ್ವಲ್ಪ ಉರಿ ಬೀಳ್ಬೋದು. ಯಾರಂತ ಹೇಳಿದರೆ ಕಮ್ಯುನಿಸ್ಟರು ಮತ್ತು ಬುದ್ಧಿಜೀವಿಗಳು ಅದನ್ನು ಯಥಾವತ್ತವಾಗಿ ನಿಮ್ಮನ್ನು ಇನ್ನೂ ಕುರಿಗಳನ್ನಾಗಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟೇ ಭಕ್ತಿ ಇರ್ಬೋದು, ನಾವು ನಿಯಮ ನಿಷ್ಠೆಯಿಂದ ಮಾಡಿರ್ಬೋದು, ಆದರೆ ಅದನ್ನು ಅವರು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ನೇರವಾಗಿ ಹೇಳಬೇಕಂತ ಹೇಳಿದ್ರೆ, ನಿಮಗೆ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಅರಿವಿರ್ಬೋದು. ಧರ್ಮಸ್ಥಳದ ವಿಷಯ ಬಂದಾಗ ನೋಡಿ, ಎಲ್ಲರೂ ಅದ್ರ ವಿರುದ್ಧ, ಧರ್ಮಸ್ಥಳ ವಿರುದ್ಧನೇ ಮಾತಾಡಿದರು. ಕೊನೆಗೆ ಅದು ಸುಳ್ಳು ಅಂತ ಗೊತ್ತಾಯಿತು. ನಂತರ ಜನರು ಈಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಧರ್ಮಾಧಿಕಾರಿಗಳಿಗೆ ಹತ್ರ ಮಾತಾಡಿ ಬರ್ತಾ ಇದ್ದಾರೆ. ಆದರೂ ಇನ್ನು ಕೆಲವೊಂದು ಕೊಂಕಣು ಮಾತನಾಡೋ ಜನ ಇದ್ದಾರೆ. ಈ ಕೊಂಕಣು ಮಾತನಾಡೋ ಜನ ಯಾಕೆ ಇದ್ದಾರೆ ಅಂತ ಹೇಳಿದರೆ, ನಮ್ಮಲ್ಲೇ ಸರಿ ಇಲ್ಲ. ಯಾಕಂತ ಹೇಳಿದರೆ, ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಯಾರೋ ಒಬ್ಬ ವಿಡಿಯೋ ಮಾಡಿದ, ಅವನು ಡಿಕ್ಲೇಮರ್ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಕೊಡ್ತಾನೆ, ಇದು ಕತೆ, ಇದು ನಂಬುದು ಬಿಡು ನಿಮಗೆ ಬಿಟ್ಟಿದ್ದು, ಅಷ್ಟು ಹೇಳಿದ್ರು ಕೂಡ ನೀವು ಅದನ್ನು ನಿಜ ಅಂತ ಹೇಳ್ಕೊಂಡು ನಂಬ್ಕೊಂಡು ಹೋಗ್ತೀರಿ. ಇದ್ರ ಬಗ್ಗೆ ಏನು ಹೇಳಬೇಕು ಹೇಳಿ? ಅದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಅಥವಾ ಅದ್ರ ಬಗ್ಗೆ ಕ್ವಶನ್ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ಎಷ್ಟು ದೊಡ್ಡದಾಗೋಕ್ಕೆ ಚಾನ್ಸೇ ಇಲ್ಲಾಗಿತ್ತು. ಇರಲಿ, ಏನೇ ಇರಲಿ, ವಿಘ್ನ ಗಣಪತಿಯ ಹಬ್ಬದೊಂದು ಒಂದೊಂದು ವಿಘ್ನಗಳು ಧರ್ಮಸ್ಥಳದ ಮೇಲೆ ನಿವಾರಣೆ ಆಗ್ತಾ ಇದೆ. ಆ ವಿಘ್ನ ನಿವಾರಕನೇ ಜನರಿಗೆ ತಲೆಗೆ ಬುದ್ಧಿ ಸ್ವಲ್ಪ ಚುರುಕು ಮಾಡಿರ್ಬೋದು ಅಂತ ಅಂದ್ಕೊಳ್ತಾ, ಆ ವಿಷಯ ಬೇಡ, ತುಂಬ ಜನರಿಗೆ ಗೊತ್ತಾಗಿದೆ ಸತ್ಯ. ಹಾಗಾಗಿ ಅದನ್ನಿನ್ನು ಈ ಜ್ಯೋತಿ ಹಬ್ಬಕ್ಕೆ ಕಂಟಿನ್ಯೂ ಆಗೋದು ಬೇಡ. ಈಗ ನಿಮ್ಮಲ್ಲಿ ಈ ಜ್ಯೋತಿ ಹಬ್ಬ ಮಾಡ್ತಿರಲ್ಲ, ಈ ಯಾವುದೋ ಊರಿಂದ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮಲ್ಲಿ ಯಾವ ಥರ ಜ್ಯೋತಿ ಹಬ್ಬ ಇರುತ್ತೆ ಅಂದರೆ, ಈಗ ನಾನು ನೋಡಿದ ಪ್ರಕಾರ ಕರಾವಳಿ, ಈ ಉಡುಪಿ ಮತ್ತು ಮಂಗಳೂರಲ್ಲಿ ಇದೆಯಲ್ಲ, ಜ್ಯೋತಿ ಹಬ್ಬ ಅಷ್ಟೊಂದು ಇದು ಇರೋದಿಲ್ಲ. ಅದೇ ನೀವು ಈ ಕಡೆ ಬರ್ತಾ ಇದ್ದಂಗೆ, ಇಲ್ಲಿ ಉತ್ತರ ಕನ್ನಡ ಅಂದರೆ ಈ ಭಟ್ಕಳ, ಹೊನ್ನಾವರ, ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಶಿರ್ಸಿ, ಹುಬ್ಬಳ್ಳಿ, ಈ ಕಡೆ ಹೋಗ್ತಾ ಇದ್ದಂಗೆ ಸ್ವಲ್ಪ ದೊಡ್ಡದಾದ ಮಟ್ಟದಲ್ಲಿ ಅಂದರೆ ವಿಜೃಂಭಣೆಯಿಂದ ಗಣಪತಿ ಆಚರಣೆ ನಡೆಯುತ್ತದೆ. ಹಾಗೆ ನೀವು ಯಾವ ಊರಿಂದ ನೋಡ್ತಾ ಇದ್ದಾರೆ, ನಿಮ್ಮ ಊರಿನಲ್ಲಿ ಯಾವ ಥರ ಆಚರಣೆ ನಡೆಯುತ್ತೆ, ಅದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಗಣಪತಿ ಮೂರ್ತಿ ಮಾಡುವವರ ಹೋಗುವಂಥ ದಾರಿ ನೋಡಿ ಅಂತ ಈ ಥರ ಇದೆ. ಇಲ್ಲಿ ಒಂದು ಸರ್ಕಾರದಿಂದ ಒಂದು ಕೆಲಸ ಆಗಬೇಕು, ರೋಡೆಲ್ಲ ಆಗಬೇಕು. ನೋಡಿ ಎಷ್ಟೊಂದು ಗಲೀಜಾಗಿದೆ ಅಂತ ನೋಡಿ, ಕೆಸರೆಲ್ಲ ಆಗಿದೆ. ಇಲ್ಲಿ ಒಂದು ಡಾಂಬರೀಕರಣ ಅಥವಾ ಕಾಂಕ್ರೀಟ್ ರೋಡ್ ಆದರೆ ತುಂಬ ಒಳ್ಳೆಯದು. ಜನಪ್ರತಿನಿಧಿಗಳು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇಲ್ಲಿ ಒಂದು ವ್ಯವಸ್ಥೆ ಆಗಬೇಕು. ನೋಡಿ ಎಷ್ಟೊಂದು ಗಲೀಜಿದೆ ನೋಡ್ರಿ. ಇಲ್ಲೇ ಒಂದು 3-4 ಮನೆ ಗಣಪತಿ ಮಾಡುವಂಥ ಮನೆ ಇದೆ ಮುಂದ್ಗಡೆ. ಇದು ಮುಂದೆ ಹೋಗ್ತಿದ್ದಂಗೆ ಅದು ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ನೋಡಿ, ಇನ್ನು ಇದಕ್ಕೆ ಬಣ್ಣ ಹಚ್ಚಬೇಕು.
ಹಾಗೆ ನಿಮ್ಮ ಊರಿನಲ್ಲಿ ಎಷ್ಟು ದಿನ ಗಣಪತಿ ಇಡ್ತಾರೆ ಅಂತ ಕಮೆಂಟ್ ಮಾಡಿ. ಕೆಲವು ಕಡೆ 5 ದಿವಸ ಅಂತ ಹೇಳ್ತಾರೆ, ಕೆಲವು ಕಡೆ 7 ದಿವಸ, ಇನ್ನು ಕೆಲವು ಕಡೆ 9 ದಿವಸ ಇಡ್ತಾರಂತ ಹೇಳ್ತಾರೆ. ನಿಮ್ಮ ಊರಿನಲ್ಲಿ ನೀವು ಯಾವ ಊರಿಂದ ವಿಡಿಯೋ ನೋಡ್ತಿದ್ರೆ ಆ ಊರಿದ್ದು ಹೆಸರು ಮೆನ್ಷನ್ ಮಾಡಿ. ಹಾಗೆ ಎಷ್ಟು ದಿವಸ ಗಣಪತಿ ಇಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಘ್ನ ನಿವಾರಕ ಎಲ್ಲರ ವಿಘ್ನವನ್ನು ನಿವಾರಣೆ ಮಾಡಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ವೇಳೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಖಂಡಿತವಾಗಿ ಮರೆಯಬೇಡಿ. ಯಾಕಂದರೆ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾನೆ ಇರುತ್ತೆ.